ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಸಮಿತಿ ಮುಂದೆ ನಿನ್ನೆ ನಟಿ ತಂದೆ ಹಾಜರಾಗಿದ್ರು. ಸ್ಮಗ್ಲಿಂಗ್ ಕೇಸ್ ಸಂಬಂಧ ಒಬ್ಬ ಡಿಸಿಪಿ, ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ. ಪ್ರೋಟೋಕಾಲ್ ಲೋಪದ ಬಗ್ಗೆ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗಿದೆ. ಅಗತ್ಯ ಇದ್ರೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸುವುದಾಗಿ ಹೇಳಿ ಡಿಜಿಪಿ ರಾಮಚಂದ್ರ ರಾವ್ ಇದೀಗ ಕಳುಹಿಸಿಕೊಡಲಾಗಿದೆ. ಅಂದ್ರೆ 3 ಗಂಟೆಗಳ ಕಾಲ ಸತತವಾಗಿ ಗೌರವ್ ಗುಪ್ತಾ ಅವರು ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಏನೂ ಕೂಡ ಬಾಯಿ ಬಿಟ್ಟಿಲ್ಲ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅವರು ಏನೇ ಪ್ರಶ್ನೆ ಮಾಡಿದರೂ ಕೂಡ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ರನ್ಯಾ ತಂದೆಗೆ ಒಂದ್ ಕಡೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಕೇಳಿದ್ರು ಉತ್ತರವನ್ನ ಕೊಟ್ಟಿಲ್ಲ. ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು ನಿಮಗೆ ಗೊತ್ತಿತ್ತಾ? ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು ಅಥವಾ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿರೋದ್ರಲ್ಲಿ ನಿಮ್ಮ ಕೈವಾಡ ಇದೆಯಾ? ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗ್ಲಾಕೊಂಡಿದ್ದು IPS ಅಧಿಕಾರಿ ಇದೀಗ ಮತ್ತೊಂದು ಕಡೆ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. 3 ಗಂಟೆಗಳ ಕಾಲ ವಿಚಾರಣೆ ಕೂಡ ಆಗಿದೆ. ಗೌರವ್ ಗುಪ್ತಾ ಟೀಮ್ನಿಂದ ರಾಮಚಂದ್ರ ರಾವ್ ವಿಚಾರಣೆ ಆಗಿದೆ. ವಿಚಾರಣೆ ಸಂದರ್ಭದಲ್ಲಿ ರಾಮಚಂದ್ರ ರಾವ್ ರವರಿಂದ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ, ಯಾವುದೇ ಆನ್ಸರ್ಗಳು ಬಂದಿಲ್ಲ. ನಿಮ್ಮ ಮಗಳು ರನ್ಯಾಗೆ ಪ್ರೋಟೋಕಾಲ್ ನೀಡೋದಕ್ಕೆ ತಿಳಿಸಿದ್ರಾ? ರನ್ಯಾ ರಾವ್ಗೆ ನೀವು ಸರ್ಕಾರಿ ವಾಹನ ಕಳುಹಿಸಿ ಕೊಟ್ಟಿದ್ರ? ಪ್ರೊಟೆಸ್ಟ್ ನೀಡಿದ್ರ? ಆಕೆಗೆ ಯಾರಿಗಾದ್ರೂ ಕರೆ ಮಾಡಿ ಪ್ರೋಟೋಕಾಲ್ ನೀಡೋದಕ್ಕೆ ಹೇಳಿದ್ರ? ನಟಿ ರನ್ಯಾ ಕರೆ ತರೋದಕ್ಕೆ ಸ್ವತಃ ನೀವೇ ಏನಾದ್ರೂ ಹೋಗಿದ್ರ? ಎಲ್ಲದಕ್ಕೂ ನೋ ಅಂತಾನೆ ಉತ್ತರವನ್ನ ಕೊಟ್ಟಿದ್ದಾರೆ ರಾಮಚಂದ್ರ ರಾವ್. ಆದ್ರೆ ಪ್ರೋಟೋಕಾಲ್ ಬಗ್ಗೆ ಗೌರವ್ ಟೀಮ್ ನಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳು ಕೂಡ ಆಗಿದೆ. ಏನೇ ಪ್ರಶ್ನೆ ಮಾಡಿದ್ರು ಉತ್ತರವನ್ನ ಕೊಟ್ಟಿಲ್ಲ ಅಂತಂದ್ರೆ CCTVಗಳಿರುತ್ತೆ. CCTV ದೃಶ್ಯ ಏನಿರುತ್ತೆ ಅದೆಲ್ಲವನ್ನ ಕೂಡ ಕಲೆ ಹಾಕಿರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ. ಆಕೆ ರನ್ಯಾ ರಾವ್ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಬಸವರಾಜ್ಗೆ ಕರೆ ಮಾಡಿದ್ದು ಕೂಡ ಗೊತ್ತಾಗಿದೆ. ವಾಟ್ಸಪ್ ಮೂಲಕ ಕರೆ ಮಾಡಿದ್ದಾರೆ. ಸೊ ಹಾಗಾಗಿ ಬಸವರಾಜ್ನ DRI ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ಇದೀಗ ಅಧಿಕಾರಿಯನ್ನು ಕೂಡ ಒಂದ್ ಕಡೆ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ವಿದ್ಯಾ ಅವರೇ, ಸೊ ಏನಾಗಿದೆ ಅನ್ನೋದು ಎಲ್ಲ ಕೂಡ ಅಧಿಕಾರಿಗಳಿಗೆ ಗೊತ್ತಿರುವಂಥದ್ದು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಏನು ಬಾಯಿ ಬಿಡ್ತಾ ಇಲ್ಲ. ಸೊ ಏನು ಬಾಯಿ ಬಿಡದೇ ಇದ್ರೂ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಧಿಕಾರದಲ್ಲಿದ್ರು, ಹಾಗಾಗಿ ಅವರಿಗಿದ್ದಂತಹ ಅಧಿಕಾರದ ದುರ್ಬಳಕೆ ಇಲ್ಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರ ಹಿನ್ನೆಲೆಯಲ್ಲೇ ಅದರ ಜಾಡ್ ಹಿಡಿಯೋಕೆ ಅಧಿಕಾರಿಗಳು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ. ಮಗಳನ್ನ ಅಲ್ಲಿಂದ ಈ ಸ್ಮಗ್ಲಿಂಗ್ ಕೇಸ್ನಿಂದ ರಿಲೀಫ್ ಮಾಡಿಸೋಕೆ ಅಥವಾ ಅದರಲ್ಲಿ ಅವ್ರದ್ದು ಪಾಲುದಾರಿಕೆ ಇತ್ತ ಗೊತ್ತಿಲ್ಲ. ಅದೆಲ್ಲವೂ ಕೂಡ ತನಿಖೆ ಆಗಬೇಕು. ಸದ್ಯಕ್ಕೆ ಈ ಶಿಷ್ಟಾಚಾರ ಉಲ್ಲಂಘನೆ ಆಗೋದ್ರಲ್ಲಿ ನಿಮ್ಮ ಪಾಲು ಎಷ್ಟಿದೆ ನೀವು ಹೇಳಿ ಕಳಿಸ್ತಾ ಇದ್ರಾ? ಯಾಕಂತ ಹೇಳಿದ್ರೆ ಆಕೆ ಸಿಗಾಕೊಂಡಂತಹ ಸಂದರ್ಭದಲ್ಲಿ ಹೇಳಿದ್ಲಂತೆ, ನನ್ನ ತಂದೆಗೂ ಮತ್ತು ಅಂಕಲ್ಗೂ ಸಾರಿ ಹೇಳ್ಬಿಡು, ನನ್ನಿಂದ ಅವ್ರು ಸಿಗಾಕೊಳ್ಳೋ ಹಂಗಾಯ್ತು ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದ ಕಾನ್ಸ್ಟೇಬಲ್ ಹತ್ರ ಹೇಳಿದ್ಲಂತೆ. ಆಕೆ ಅದನ್ನ ಬಾಯಿ ಬಿಡಿಸಿದ್ರು ಆಲ್ರೆಡಿ. ಇದೀಗ ಕಡ್ಡಾಯ ರಜೆ ಮೇಲೆ ಅವ್ರಿಗೆ ಹೊರ ಕಳಿಸಲಾಗಿತ್ತು ಅವ್ರ ತಂದೆಯನ್ನ. ಆಮೇಲೆ ಪೋಸ್ಟ್ ಎಲ್ಲಿಗೆ ಅಂತಾನೆ ಹಾಕಿಲ್ಲ, ಅಂದ್ರೆ ರಜೆಯಲ್ಲಿರ್ತಾರೆ, ಅವ್ರ ಅಧಿಕಾರದಲ್ಲಿರಲ್ಲ. ಯಾವ ಕಡೆ ಪೋಸ್ಟ್ ಅನ್ನೋದು ಕೂಡ ಗೊತ್ತಿರಲ್ಲ. ಒಂದ್ ರೀತಿ ಇದು ಅವಮಾನದ ರೀತಿಯಲ್ಲೇ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾದ್ರೂ ಪೋಸ್ಟಿಂಗ್ ಹಾಕ್ಬಿಟ್ರೆ ಅಧಿಕಾರದ ದುರ್ಬಳಕೆ ಇದ್ರಲ್ಲಿ ಆಗುತ್ತೆ. ಮಗಳನ್ನ ಸೇಫ್ ಮಾಡೋದು, ಅದ್ರ ಜೊತೆಗೆ ಇವರು ಶಾಮಿಲಾದ್ರೆ ಇವರು ಕೂಡ ಸೇಫ್ ಆಗ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ತನಿಖೆ ಸಾಕ್ತಾ ಇದೆ ಅಷ್ಟೇ. ಈಗ ಕೇಳಿದ ಎಲ್ಲದಕ್ಕೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ವಂತೆ. ಆಮೇಲೆ ಈ ರೀತಿಯ ತನಿಖೆಗಳು ಅವರ ತಂದೆಗೂ ಕೂಡ ಏನು ಹೊಸದಲ್ಲ. ಯಾಕಂತ ಹೇಳಿದ್ರೆ ಇಂತಹ ಹಲವಾರು ಕೇಸ್ಗಳನ್ನು ಅವರು ಕೂಡ ನೋಡಿರ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಚಾನ್ಸಸ್ ಸಿಕ್ಕಿದ್ರು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಅವರ ತಂದೆಗೆ ಗೊತ್ತಿರುತ್ತೆ. ಸೊ ದಟ್ ಅವರು ತುಂಬಾ ಸೂಕ್ಷ್ಮ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ಕೂಡ ಏನು ದಡ್ರಲ್ಲ ಅಲ್ವಾ, ಬಾಯಿ ಬಿಡಿಸೋದು ಹೇಗೆ ಅಂತ ಗೊತ್ತಿರುತ್ತೆ. ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಅಗೇನ್ ತನಿಖೆಗೆ ಕರೆಸ್ಕೊಳ್ತಾರೆ. ಏನು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್, ಕ್ರೈಮ್ ರಿಪೋರ್ಟರ್ ಫೋನು ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ರನ್ಯಾ ತಂದೆಯನ್ನ ವಿಚಾರಣೆಗೆ ಕೂಡ ಒಳಪಡಿಸಲಾಗಿದೆ. ಆದರೆ ಏನೂ ಬಾಯಿ ಬಿಡ್ತಾ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ತನಿಖೆ ಆಯಿತು, ಮತ್ತೊಮ್ಮೆ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಏನು ರಾಮಚಂದ್ರ ರಾವ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಇದೆ ಅನ್ನೋದ್ರಲ್ಲಿ ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಮತ್ತು ಪ್ರೋಟೋಕಾಲ್ ಸಿಬ್ಬಂದಿ ಕೂಡ ಬಸವರಾಜ್ ಅವರು ಬೆರಳು ಮಾಡಿ ರಾಮಚಂದ್ರ ರಾವ್ ಕಡೆ ಬೆರಳು ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ರು. ನಿನ್ನೆ ದಿವಸ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿರುವಂತಹ ತಂಡ ಏನಿದೆ
IAS ಮತ್ತು IPS ತಂಡ ಏನಿದೆ ನಿನ್ನೆ ರಾಮಚಂದ್ರ ರಾವ್ ಅವರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಪ್ರೋಟೋಕಾಲ್ ಸಿಬ್ಬಂದಿ ಆಗಿರುವಂತ 3 ಶಿಫ್ಟ್ ಮಾಡ್ತಾ ಇರುವಂತ ವೆಂಕಟೇಶು, ಮಹಾಂತೇಶು, ಬಸವರಾಜು ಈ ಮೂವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಜೊತೆಗೆ ಅವರ ಶಿಫ್ಟ್ ಅಲ್ಲಿರುವಂತ ಕೆಲವಷ್ಟು ಕಾನ್ಸ್ಟೇಬಲ್ ಗಳನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ಯಾರ್ಯಾರಿಗೆ ಈ ರೀತಿಯಾಗಿ ಪ್ರೋಟೋಕಾಲ್ ಕೊಡ್ತಿದ್ರಿ, ರಾಮಚಂದ್ರ ರಾವ್ ಅವರು ಈ ರೀತಿಯಾಗಿ ಏನಾದ್ರೂ ನಿಮ್ಗೆ ಫೋನ್ ಮಾಡಿ ಪ್ರೋಟೋಕಾಲ್ ಕೊಡುವಂತ ಸೂಚನೆ ನೀಡಿದ್ರ ಅನ್ನುವ ನಿಟ್ಟಿನಲ್ಲಿ ಅವ್ರ ಹತ್ರನೂ ಕೂಡ ಹೇಳಿಕೆಯನ್ನ ಪಡೆದುಕೊಂಡು ಹೇಳಿಕೆ ದಾಖಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಏನು ರಾಮಚಂದ್ರ ರಾವ್ ಅವರನ್ನ ಕೂಡ ನಿನ್ನೆ ದಿವಸ ವಿಚಾರಣೆ ಕರೆದಿರುವಂತದ್ದು. ವಿಚಾರಣೆಯಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಕೂಡ ಇಟ್ಟಿರುವಂತದ್ದು. ಏನು ಪ್ರಮುಖವಾಗಿ ನೀವೇ ಸ್ವತಃ ಸೂಚನೆ ನೀಡಿದ್ರಾ ಬಸವರಾಜ್ಗೆ ಕರೆ ಮಾಡೋದಕ್ಕೆ ಉದ್ದೇಶ ಏನು, ಜೊತೆಗೆ ನೀವು ವಾಹನ ಕಳಿಸ್ಕೊಡ್ತಿದ್ರಾ, ನಿಮ್ಮ ಚಾಲಕನ ಮುಖಾಂತರವಾಗಿ ಅವರನ್ನ ಕರೆ ತರ್ತಿದ್ರಾ ಅನ್ನೋದ್ರ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಾಮಚಂದ್ರ ರಾವ್ ಎಲ್ಲದಕ್ಕೂ ಕೂಡ ನೋ ಆನ್ಸರ್, ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಯಾಕೆ ರಾಮಚಂದ್ರ ರಾವ್ ಉತ್ತರವನ್ನ ಕೊಡ್ತಿಲ್ಲ, ಯಾಕಂದ್ರೆ ಪ್ರಮುಖವಾಗಿ ಇವರ ಪಾತ್ರ ಏನಾದ್ರೂ ಇದರಲ್ಲಿ ಇದೆಯಾ ಅನ್ನುವಂತ ಪ್ರಶ್ನೆ ಈ ಸದ್ಯಕ್ಕೆ ಉದ್ಭವ ಆಗಿದೆ. ಹಾಗಾಗಿ ಬುಧವಾರ ದಿವಸ IAS ಮತ್ತು IPS ನೇತೃತ್ವ ತಂಡ ಏನಿದೆ, ಈ ತಂಡ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೆ. ಪ್ರೋಟೋಕಾಲ್ ಉಲ್ಲಂಘನೆ ಇಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನು ಸಲ್ಲಿಸುತ್ತೆ. ವರದಿಯಲ್ಲಿ ಯಾರ್ಯಾರ ತಪ್ಪು ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಬಯಲಾಗಲಿದೆ. ರಮ್ಯಾ. ರೈಟ್ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.